ಎಸ್, ಕೋರ ಅಂದರೆ ಏನು ಅನ್ನೋಂಥದ್ದು ಒಂದು ಲೈನಲ್ಲಿ ಹೇಳೋದಾದ್ರೆ ಈ ಕಾಡಿನಲ್ಲಿನ ಕಾದಾಟ ಅನ್ನೋಂಥದ್ದು ಕಾಣ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಸುನಾಮಿ ಕಿಟ್ಟಿ ಅವರು ಅಷ್ಟೊಂದು ಫೈಟ್ ಮಾಡ್ತಾರೆ ಅಂತ? ಸರ್, ಕೋರ ಅನ್ನೋದು ಕೊರಗಜ್ಜ, ಶಿವ, ಸೂರ್ಯ, ಆಗಿನ ಕಾಲದಲ್ಲಿ ಬುಡಕಟ್ಟು ಜನಗಳಲ್ಲಿ ಮಾರ ಬೀರ ಅಂತೆಲ್ಲ ಹೆಸರುಗಳು ಇಟ್ಕೊಂಡಿದ್ರು. ಆ ಥರದ ಒಂದು ಕಾನ್ಸೆಪ್ಟ್ ಎತ್ಕೊಂಡು ಈಗ ನಾವು ಅಂದರೆ ಕಾರ್ಡ್ ಸಬ್ಜೆಕ್ಟ್ ಅಂದರೆ ನಾರ್ಮಲಾಗಿ ಎಲ್ಲರೂ ಕಾರ್ಡ್ ಸಬ್ಜೆಕ್ಟ್ ಏನೋ ಆದಿವಾಸಿಗಳು ಇರ್ತಾರೆ, ಅವರು ಇರ್ತಾರೆ, ಮತ್ತು ಬುಡಕಟ್ಟು ಆ ಥರ ಇದ್ದರೆ. ಬಟ್ ಅದ್ರದ್ದು ಒಂದು ಎಳೆ ತೊಗೊಂಡು ಕಮರ್ಷಿಯಲಾಗಿ ಮಾಡಿದ್ದೀವಿ ಸರ್. ಒಂದು ಫೈಟು, ಒಂದು ಸಾಂಗು, ಒಂದು ಫೀಲಿಂಗ್ಸು, ಮತ್ತು ತಾಯಿ ಸೆಂಟಿಮೆಂಟು, ತಾತ ಮೊಮ್ಮಗೊಂದು ಸೆಂಟಿಮೆಂಟು, ಕ್ಯೂಟ್ ಲವ್ ಸ್ಟೋರಿ ಎಲ್ಲ ತುಂಬಾಗಿ ಕಮರ್ಷಿಯಲಾಗಿ ಮಾಡಿದ್ದೀವಿ. ಬಟ್ ಕಂಟೆಂಟು ಬೇರೆ ಥರ ಹೋಗುತ್ತೆ ಸರ್. ಕಾರ್ಡ್ ಅಂದರೆ ಬರೀ ಕಾಡೇ ತೋರಿಸಲ್ಲ, ಕಾಡೊಳಗಡೆ ನೇಚರು, ಪ್ರೀತಿ, ವಿಶ್ವಾಸ, ಕಷ್ಟ, ನಲಿವು ಎಲ್ಲರ ಜೊತೆಗೆ ಕಮರ್ಷಿಯಲ್ ಆಗಿರುತ್ತೆ. ಅದ್ರ ಜೊತೆಗೆ ಮೂರ್ತಿಯವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು. ಅವ್ರಿಗೂ ಒಂದು ಒಳ್ಳೆ ವಿಲನ್ ಆಗಿ ಲಾಂಚ್ ಆಗ್ತಿದ್ದಾರೆ ಅವ್ರ ಬ್ಯಾನರಲ್ಲೇ. ಅವ್ರಿಗೆ ಒಳ್ಳೇದಾಗಬೇಕು. ಕೋರ ನೋಡಿದ್ರೆ, ಕೋರ ಅಂತ ಏನಕ್ಕೆ ತೆಗೆದೆ, ಸುನಾಮಿ ಕಿಟ್ಟಿನ ಏನಕ್ಕೆ ನೋಡ್ಬೇಕಂತ ಹೇಳಿದ್ರೆ ಕೋರ ಸಿನಿಮಾ ನೋಡಿದ್ರೆ ಗೊತ್ತು. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸರ್ 18ನೇ ತಾರೀಕು ಖಂಡಿತ ಕಿಟ್ಟಿ ಅವರೇ, ಸ್ಪೆಷಲಿ ಮೂರ್ತಿಯವರ ಒಂದು ಅಂದರೆ ಎಂಟ್ರಿ ಆಗಿರ್ಬೋದು, ಮತ್ತು ಅವರ ಒಂದು ನೆಗೆಟಿವ್ ಶೇಡಲ್ಲಿ ಎಂಟ್ರಿ ಕೊಡ್ತಾ ಇರೋಂಥದ್ದು ಗಾಂಧಿನವ್ರಿಗೆ ಒಬ್ಬ ಒಳ್ಳೆ ವಿಲನ್ ಸಿಕ್ಕರು ಅಂತ ಅನ್ನಿಸ್ತಾ ಇದೆ. ಹೆಂಗೆ ಅವರ ಕ್ಯಾರೆಕ್ಟ್ರು ಮತ್ತು ಅವ್ರ ಜೊತೆಗೆ? ಇಲ್ಲ ಸರ್, ಅವರು ನೋಡೋಕ್ಕೆ ರಫ್ ಆ್ಯಂಡ್ ಅಪ್ಪೇನೆ ರಿಯಲ್ ಲೈಫಲ್ಲೂ, ಮತ್ತು ಮಗು ಥರ ಮನಸ್ಸು ಅಷ್ಟೇ. ಆ ಥರ ವಿಲನ್ನು ಅಂದರೆ ರಿಯಲ್ ಲೈಫಲ್ಲಿ ಆ ಥರ ಇಲ್ಲ. ಬಟ್ ಸಿನಿಮಾದಲ್ಲಿ ರಗಡ್ಡಾಗಿ ಕಾಣಿಸ್ತಾರೆ. ಒಂದೊಳ್ಳೆ ಖಡಕ್ ವಿಲನ್ನು, ಆ್ಯಕ್ಟಿಂಗು, ಆ ಲುಕ್ ವೈಸು, ಆ ವಾಕಿಂಗ್ ಸ್ಟೈಲ್, ಆ ಬಾಡಿ ಮ್ಯಾನರಿಸಮ್ ಎಲ್ಲ ಸೂಪರಾಗಿ ಬಂದಿದೆ ಸರ್. ನಿಜವಾಗ್ಲೂ ಕೋರ ರಿಲೀಸ್ ಆದಮೇಲೆ ಒಂದಷ್ಟು ಆಫರ್ಗಳು ಬರಲಿ, ಅವರಿಗೆ ಬರುತ್ತೆ ನನ್ನ ಪ್ರಕಾರ. ಎಲ್ಲ ಹೊರಭಾಷೆಯಲ್ಲೂ ಬರಲಿ. ನಮ್ಮ ಕನ್ನಡಿಗರು, ನಮ್ಮ ಕನ್ನಡದವ್ರನ್ನೇ ಇವತ್ತೆಲ್ಲ ಸ್ಟೇಟ್, ಎಲ್ಲ ಡಿಸ್ಟಿಕ್ಗಳಲ್ಲಿ ಬೆಳೀತಿದ್ದಾರೆ. ಇವ್ರಿಗೂ ಒಂದು ಒಳ್ಳೆ ಆಫರ್ ಬರುತ್ತೆ ಸರ್. ಫೈನಲಿ ನಿಮ್ಮ ಮೊದಲ ಸಿನಿಮಾ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಮಾನಿ ಬಳಗ ಇದೆ. ಅದು ಹೇಳ್ದಂಗೆ ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ರಿಸೀವ್ ಮಾಡ್ಕೊಳ್ಳೋಂಥ ವರ್ಗ ಇದೆ. ಸೊ ಏನು ಹೇಳ್ತೀರಿ ಅಂತ? ಎಲ್ರಿಗೂ ನಮಸ್ಕಾರ. ಕೈ ಮುಗ್ದೇಳೋದು ಇಷ್ಟೇ, ಬಡವ್ರ ಮಕ್ಕಳ ಬೆಳೆಸ್ಬೇಕಂತ ಹೇಳೋದಲ್ಲ. ಬೆಳೆಸಿ ಕೈ ಹಿಡಿದು ಆಶೀರ್ವಾದ ಮಾಡಿ. ಇದೇ ತಿಂಗಳು 18ನೇ ತಾರೀಕು ಕೋರ ಸಿನಿಮಾ ರಿಲೀಸ್ ಆಗ್ತೈತೆ. ನಾನು HD ಕೋಟೆಯನ್ನು ಒಂದು ಊರಲ್ಲಿ ಇದ್ಕೊಂಡು ತರಕಾರಿ ಮಾರ್ಕೊಂಡು ಬೆಳೆದಿದ್ದೀನಿ. ಇವತ್ತು ಕೋರ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ರಿಯಾಲಿಟಿ ಶೋಲ್ಲಿ ನೀವೇನು ನನಗೆ ಸಾಥ್ ಕೊಟ್ಟು ಬೆಳೆಸಿದ್ರಿ, ಓಟ್ ಹಾಕಿ ಇಡೀ ಕರ್ನಾಟಕ ಜನ ಬೆಳೆಸಿರಿ. ಅದೇ ಥರ 18ನೇ ತಾರೀಕು ಕೋರ ಸಿನಿಮಾ ನೋಡಿ. ನೀವು ಅಂದ್ಕೊಂಡಿರೋದು ಸುನಾಮಿ ಕಿಟ್ಟಿನ ರಿಯಾಲಿಟಿ ಶೋಲಿ ಏನು ನೋಡಿರ್ತೀರಾ, ಸಿನಿಮಾದಲ್ಲಿ ಬೇರೆ ಥರ ನೋಡ್ತೀರಾ. ಎಲ್ರಿಗೂ ಇಷ್ಟ ಆಗುತ್ತೆ. ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ ಅನ್ನೋದು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಕಿಟ್ಟಿ ಅವರೇ, ಆಲ್ ದ ಬೆಸ್ಟ್. ಒಳ್ಳೆಯದು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ನಟ ಸುನಾಮಿ ಕಿಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು. ಗಾಂಧಿನಗರದಲ್ಲಿ ಸಹಜವಾಗಿ ಸುಮ್ಮನೆ ಹೇಳ್ತಾ ಇರ್ತೀವಿ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋಂಥದ್ದು. ಬಟ್ ಏನು ಅಂತಂದರೆ ಅದು ಅಷ್ಟು ಸುಲಭದ್ದಲ್ಲ. ನಾವು ನಡೆದು ಬಂದ ಹಾದಿ ಕೂಡ ಸುಲಭದ್ದಾಗಿರಲಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಟೆಗ್ಗಿನ್, TV9 ಬೆಂಗಳೂರು.